ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆ ಬರಿತಾ ಇದ್ದೀರೋ ಅವರಿಗೆ ಕರ್ನಾಟಕ ಪ್ರಾಧಿಕಾರ ಇಲಾಖೆಯಿಂದ ಹೊಸ ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂದರೆ ಪರೀಕ್ಷಾ ಸಮಯ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್ ತಿಳ್ಕೊಳ್ಳೋಣ. ಇದುವರೆಗೂ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ದ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕರ್ನಾಟಕ ಪ್ರಾಧಿಕಾರ ಇಲಾಖೆಯಿಂದ ಪೊಲೀಸ್ ಇಲಾಖೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ನಿಗದಿಪಡಿಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪರಿಷ್ಕರಣಾ ವೇಳಾಪಟ್ಟಿ ಅಂತ ಇಲ್ಲಿ ನೋಡಿ. ಅಧಿಸೂಚನೆ ಸಂಖ್ಯೆ 1 ನೇಮಕಾತಿ 4/2026 ದಿನಾಂಕ 5/6/2026. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಲ್ಯಾಣ ಕರ್ನಾಟಕ ವೃಂದದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೊಲೀಸ್ ಇಲಾಖೆಯಿಂದ ನೀಡಲಾದ ಅಧಿಸೂಚನೆಯನ್ನು ದಿನಾಂಕ 5/6/2026 ಪ್ರಕಟಿಸಿ ಕಲ್ಯಾಣ ಕರ್ನಾಟಕ ವೃಂದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ದಿನಾಂಕ 2/8/26 ಮಧ್ಯಾಹ್ನ 2:30ರಿಂದ 4 ಗಂಟೆಗೆ ಮುಕ್ತಾಯ ಆಗಬೇಕಂತ ಪ್ರಕಟಿಸಲಾಗಿತ್ತು. ಆದರೆ ಕೆಲವು ಅಭ್ಯರ್ಥಿಗಳು ಮಧ್ಯಾಹ್ನದ ಪರೀಕ್ಷಾ ಕೇಂದ್ರಗಳು ಬೆಳಗ್ಗೆಯ ಪರೀಕ್ಷಾ ಕೇಂದ್ರಗಳಿಂದ ದೂರವಿರುವುದರಿಂದ ಪರೀಕ್ಷೆ ಮುಗಿಸಿ ಮಧ್ಯಾಹ್ನ ಪರೀಕ್ಷಾ ಕೇಂದ್ರಕ್ಕೆ ತೆರಳುವುದು ಕಷ್ಟವಾಗುತ್ತದೆ ಎಂದು ಪ್ರಾಧಿಕಾರಕ್ಕೆ ಮನವಿಗಳನ್ನು ಸಲ್ಲಿಸಿರುತ್ತಾರೆ. ಹೌದು, ಇವಾಗ ಈ ಪರೀಕ್ಷಾ ಕೇಂದ್ರ ಇಲ್ಲಿರುತ್ತಲ್ಲ, ಕೆಲವು ಹೋಗೋಷ್ಟೊತ್ತಿಗೆ ದೂರ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಅದಕ್ಕೆ ಸ್ವಲ್ಪ ಇದು ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಮತ್ತು ನೋಡೋದಾದರೆ ಅದರಂತೆ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ವೇಳಾಪಟ್ಟಿಯನ್ನು ಈ ಕೆಳಗಿನಂತೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ವೃಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವೇಳಾಪಟ್ಟಿಯು ಈ ಕೆಳಗಿನಂತಿದೆ. ಅಂದರೆ ಇಲ್ಲಿ ನೋಡಿ, ದಿನಾಂಕ ಬಂದುಬಿಟ್ಟು 2/8/2026 ಭಾನುವಾರ. ಇಲ್ಲೆಲ್ಲ ಸೇಮ್ ಇದೆ, ಬಟ್ ನೋಡಿ 2:30ರಿಂದ 4 ಗಂಟೆಗಿತ್ತಲ್ಲ ಎಕ್ಸಾಮು, ಇವಾಗ ಸಮಯ ಚೇಂಜ್ ಮಾಡಿದರೆ. ಎಷ್ಟು ಗಂಟೆ ಅಂದರೆ ಸಂಜೆ 4ರಿಂದ ಸಂಜೆ 5:30 ನಡೆಯುತ್ತದೆ ಅಂತ ಇಲ್ಲಿ ಬದಲಾವಣೆ ಮಾಡಿದ್ದಾರೆ. ತುಂಬ ಉಪಯುಕ್ತ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ.